ಎಲ್ಲರಿಗೂ ನಮಸ್ಕಾರ. ಇದು ಜುಪಿಟರ್ ಕನ್ನಡ ಚಾನಲ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ ಪ್ರೈವೇಟೈಸೇಷನ್ ಆಫ್ ಬ್ಯಾಂಕ್ಸ್. ಇದ್ರ ಬಗ್ಗೆ RBI ಬುಲೆಟಿನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅಲ್ಲಿನ ರಿಸರ್ಚರ್ಸು ಒಂದು ಆರ್ಟಿಕಲನ್ನು ಬಿಟ್ಟಿದ್ದಾರೆ RBI ಬುಲೆಟಿನಲ್ಲಿ. ಅದು ಪ್ರೈವೇಟೈಸೇಷನನ್ನು ವಿರೋಧಿಸ್ತಾ ಇದೆ ಅಂತ ಕೆಲವರು ಹೇಳಿದರು, ಕೆಲವು ಮೀಡಿಯಾಗಳು ಹೇಳಿದೆ ಅಂತ. ಅದಕ್ಕೆ RBI ಕ್ಲಾರಿಫಿಕೇಷನನ್ನು ಕೊಟ್ಟಿದೆ. ಇದು ಪ್ರೈವೇಟೈಸೇಷನನ್ನು ವಿರೋಧಿಸ್ತಾ ಇಲ್ಲ, ಆದರೆ ಬಿಗ್ ಬ್ಯಾಂಕ್ ಪ್ರೈವೇಟೈಸೇಷನ್ ಅಂದರೆ ಒಟ್ಟಿಗೆ ಎಲ್ಲದನ್ನು ಪ್ರೈವೇಟೈಸೇಷನ್ ಮಾಡಿಬಿಡೋದು, ಅದನ್ನು ವಿರೋಧಿಸ್ತಾ ಇದೆ. ಗ್ರ್ಯಾಜುವಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ಏನಿದೆ ಆ ಆರ್ಟಿಕಲಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. Privatization of public sector banks, an alternative perspective. Privatization of public sector banks has been widely viewed as a key area of pending reforms in India. This article empirically examines the performance of PSBs relative to private sector banks using data envelopment analysis. It finds that while PVBs are more efficient in profit maximization, their public sector counterparts have done better in promoting financial inclusion. The labor cost efficiency of PSBs is higher than PVBs. Empirical evidence also suggests that lending of PSBs is less pro-cyclical than PVBs, and thus PSBs help the counter-cyclical monetary policy action to gain traction. ಇವರು ಏನು ಹೇಳಿದ್ದಾರೆ ಅಂದರೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆದರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಲ್ರೆಡಿ ಇರುತ್ತೆ, ಆದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಅವರ ಅಬ್ಜೆಕ್ಟಿವ್ ಆಗಿರುತ್ತೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಪ್ರತಿಯೊಬ್ಬರಿಗೂ ಫೈನಾನ್ಸಿನ ಬೆನಿಫಿಟ್ಸ್ ತಲುಪಬೇಕು ಅಂತ, ಎಲ್ಲರಿಗೂ ಸಾಲ ಸಿಗಬೇಕು. ಆಲ್ಮೋಸ್ಟ್ ಸ್ಪೆಸಿಫಿಕಲಿ ಅಂಡರ್ ಪ್ರಿವಿಲೇಜ್ಡ್ ಗ್ರೂಪ್ ಅಂತ ಏನಿದೆ ಅವರಿಗೆ ಸಾಲ ಸಿಗಬೇಕು. ಈ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ, ಯಾರು ದೊಡ್ಡ ಬಿಸ್ನೆಸ್ ಮೆನ್ ಇರ್ತಾರೆ, ದೊಡ್ಡ ಉದ್ಯಮವನ್ನು ಹೊಂದಿರ್ತಾರೆ, ಅವರಿಗೆ ಸಾಲಗಳು ಈಸಿಯಾಗಿ ಸಿಗುತ್ತೆ. ಆದರೆ ಅಂಡರ್ ಪ್ರಿವಿಲೇಜ್ಡ್ ಗ್ರೂಪು, ಒಬ್ಬ ಹಳ್ಳಿಲಿರೋ ಯಾವುದೋ ಒಬ್ಬ ಕಾರ್ಮಿಕನಿಗೆ ಅಥವಾ ಕೃಷಿಕನಿಗೆ ಏನೋ ಬೇಕಾಗಿರುತ್ತೆ, ಸಾಲ ಬೇಕಾಗಿರುತ್ತೆ, ಅವರಲ್ಲಿ ತಲುಪುವಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಮುಂಚೂಣಿಯಲ್ಲಿ ಇವೆ ಅಂತ ಇದರ ರಿಪೋರ್ಟಲ್ಲೆಲ್ಲ ಹೇಳಿದೆ. ಅದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಒಂದು ಎಕಾನಮಿ ಡೆವಲಪ್ ಆಗೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅದು ಬ್ಯಾಂಕಿನ ಪ್ರಾಫಿಟ್ ಒಂದೇ ಅಲ್ಲ, ಫೈನಾನ್ಸ್ ಅನ್ನೋದು ಎಲ್ಲರಿಗೂ ತಲುಪಬೇಕು. ಆ ರೀತಿಯಲ್ಲಿ ಇದು ಎಕ್ಸಾಮಿನೇಷನ್ ಮಾಡಿದೆ. ಇದು ಆರ್ಟಿಕಲ್ ಇದೆ, ನೀವು RBI ಬುಲೆಟಿನ್ ಬೇಕಾದ್ರೆ ನೋಡಿ, RBI ವೆಬ್ಸೈಟಲ್ಲಿ ನೀವು ಅಲ್ಲಿ ಅದನ್ನು ರೆಫರ್ ಮಾಡ್ಬೋದು. ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಬ್ರಾಂಚಸ್ ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ರೂರಲ್ ಏರಿಯಾದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಹೆಚ್ಚಿಗೆ ಇರೋದನ್ನು ನೀವು ನೋಡ್ಬೋದು. ಪ್ರೈವೇಟ್ ಬ್ಯಾಂಕ್ಗಳು ಕಡಿಮೆ ಇದೆ ರೂರಲ್ ಏರಿಯಾದಲ್ಲಿ. ಹೀಗಾಗಿ ರೂರಲ್ ಪೆನೆಟ್ರೇಷನ್ ಪಬ್ಲಿಕ್ ಬ್ಯಾಂಕ್ಸು ಜಾಸ್ತಿ ಇದೆ, PSBಸು. ಹಾಗಾಗಿ ಇವು ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ಆಮೇಲೆ ಲೇಬರ್ ಎಫಿಷಿಯನ್ಸಿನೂ ಕೂಡ ಇವರ ರಿಸರ್ಚ್ ರಿಪೋರ್ಟ್ ಪ್ರಕಾರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೇ ಜಾಸ್ತಿ ಇದೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಮಾರ್ಕೆಟ್ ಕಾನ್ಫಿಡೆನ್ಸ್ ಅಂತ ಹೇಳಿದರೆ, ಅಂದರೆ ಈ ಎಕನಾಮಿಕ್ ಡೌನ್ ಟರ್ನ್ ಇಂಥ ಸನ್ನಿವೇಶಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಜನ ನಂಬಿಕೆ ಹೊಂದಿರಲ್ಲ ಅಂತ, ಗೌರ್ಮೆಂಟ್ ಬ್ಯಾಂಕ್ಗಳು ಇವು ಅಂಥೇಳಿ ಆ ಬ್ಯಾಂಕಿಗೆ ಸ್ವಿಚ್ ಆಗುವ ಸಾಧ್ಯತೆ ಇದೆ, ಮತ್ತು ಸ್ವಿಚ್ ಆಗಿದ್ರು ಅಂತ ಹೇಳಿದೆ. ಕೌಂಟರ್ ಸೈಕ್ಲಿಕಲ್ ರೋಲ್ ಆಫ್ PSBs ಅಂತ ಹೇಳಿದ್ದಾರೆ. ಇದೊಂದು ನೋಡಿ, ಚೆನ್ನಾಗಿದೆ. PSBs ಹ್ಯಾವ್ ಕನ್ಸಿಸ್ಟೆಂಟ್ಲಿ ಅಲೋಕೇಟೆಡ್ ಎ ಲಾರ್ಜರ್ ಪ್ರಪೋರ್ಷನ್ ಆಫ್ ದೇರ್ ಟೋಟಲ್ ಕ್ರೆಡಿಟ್ ಟು ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ದ್ಯಾನ್ PVBs ಅಂದರೆ ಪ್ರೈವೇಟ್ ಬ್ಯಾಂಕ್ಸ್. ಅಗ್ರಿಕಲ್ಚರ್ ಲೆಂಡಿಂಗ್ ಈಸ್ ಎ ಪ್ರಿಯಾರಿಟಿ ಆಸ್ ವೆಲ್ ಆಸ್ ಚಾಲೆಂಜಿಂಗ್ ಏರಿಯಾ. Over time, the share of cooperative banks and RRBs in agricultural lending has reduced while that of PSBs has increased, suggesting that the latter have played an important role in providing credit to the needy sector. ಅಂದರೆ ಯಾರಿಗೆ ಬೇಕೋ ಅವರಿಗೆ ಫೈನಾನ್ಸ್ನ ಕೊಡುವಲ್ಲಿ ಮುಂಚೂಣಿಯಲ್ಲಿದೆ ಅಥವಾ
ಮುಖ್ಯವಾಗಿ ಇದೆ ಅಂತ, ಅದನ್ನು ಅಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ನು ಆಬ್ಜೆಕ್ಟಿವ್ ರೀಚ್ ಆಯಿತು. ಅಂದರೆ ಪಿ ಎಸ್ ಬಿಸು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಕೌಂಟರ್ ಸೈಕ್ಲಿಕಲ್ ರೋಲ್ ಹೇಗೆ ಪ್ಲೇ ಮಾಡುತ್ತೆ ಅಂದರೆ, ಈ ಸೈಕ್ಲಿಕಲ್ ಮತ್ತು ಕೌಂಟರ್ ಸೈಕ್ಲಿಕಲ್, ಪ್ರೋ ಸೈಕ್ಲಿಕಲ್ ಮತ್ತು ಕೌಂಟರ್ ಸೈಕ್ಲಿಕಲ್ ಬಗ್ಗೆ ನಾವು ತಿಳ್ಕೊಳ್ಬೇಕು, ರೋಲ್ ಬಗ್ಗೆ ತಿಳ್ಕೊಳ್ಬೇಕು. ಪ್ರೋ ಸೈಕ್ಲಿಕಲ್ ಆಗಿದೆ ಅದು ವರ್ಕ್ ಆಗುತ್ತೆ ಅಂದರೆ, ಈಗ ಯಾವುದೊಂದು ಎಕಾನಮಿ ಬೂಮನ್ನು ಒಂದು ಎಕನಾಮಿಕ್ ವೇರಿಯೇಬಲ್ ಜೊತೆ ಇದು ಕೂಡ ಅದರ ಜೊತೆ ಚಲಿಸುತ್ತೆ ಪ್ರೋ ಸೈಕ್ಲಿಕಲಲ್ಲಿ. ಕೌಂಟರ್ ಸೈಕ್ಲಿಕಲಲ್ಲಿ ಅದರ ವಿರುದ್ಧವಾಗಿ ಇದರ ಚಲನೆ ಇರುತ್ತೆ. ಪ್ರೋ ಸೈಕ್ಲಿಕಲ್ ಆಗಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಇದ್ದಾವೆ ಅಂದರೆ, ಪ್ರೈವೇಟ್ ಬ್ಯಾಂಕ್ಸ್ಗಳು ಇದ್ದಾವೆ ಅಂದರೆ, ಯಾವುದೋ ಒಂದು ಸೆಕ್ಟರ್ ಬೂಮಲ್ಲಿದೆ ಅಂದರೆ ಆ ಸೆಕ್ಟರ್ಗೆ ಅವ್ರ ಲೆಂಡಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಸೆಕ್ಟರು ಡೌನ್ ಟರ್ನ್ ಆಗ್ತಾಯಿದೆ ಅಂದರೆ ಅದಕ್ಕೆ ಅವರ ಸಾಲಗಳು ಕಡಿಮೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲೆಂಡಿಂಗ್ ಕಡಿಮೆ ಆಗುತ್ತೆ. ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಆಗಲ್ಲ, ಗೌರ್ಮೆಂಟ್ ಬ್ಯಾಂಕ್ಸ್ ಆಗಲ್ಲ, ಕೌಂಟರ್ ಸೈಕ್ಲಿಕಲ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಕಲ್ಚರ್ ಸೆಕ್ಟರಿಗೆ ಜಾಸ್ತಿ ಇದು ಮಾಡುತ್ತೆ, ಅದು ಡೌನ್ ಟರ್ನಲ್ಲಿ ಇದೆಯಾ ಅಪ್ವರ್ಡಲ್ಲಿ ಇದೆಯಾ ಅದನ್ನು ನೋಡಲ್ಲ. ಫೈನಾನ್ಷಿಯಲ್ ಇನ್ಕ್ಲೂಷನ್ ದೃಷ್ಟಿಯಿಂದ ಯಾರಿಗೆ ಬೇಕು ಅವರಿಗೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಹೀಗೆ ಎಲ್ಲೆಲ್ಲಿ ಡೌನ್ ಟರ್ನ್ ಇದೆ ಅಲ್ಲಲ್ಲಿ ಹಣವನ್ನು ಕೊಡುತ್ತೆ, ಸಾಲವನ್ನು ಕೊಟ್ಟು ಅದು ಮತ್ತೆ ಅಪ್ವರ್ಡ್ಗೆ ಬರೋ ಹಂಗೆ ನೋಡಿಕೊಳ್ಳುತ್ತೆ. ಇದು ಕೌಂಟರ್ ಸೈಕ್ಲಿಕಲ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದವಾಗ ಪ್ರೈವೇಟೈಸೇಷನ್ ಒಳ್ಳೆಯದಾ ಅಥವಾ ಮಾಡಬಾರ್ದಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆದರೆ ಕನ್ಕ್ಲೂಷನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ. Privatization is not a new concept and its pros and cons are well known. From the conventional perspective that privatization is a panacea for all ills, the economic thinking has come a long way to acknowledge that a more nuanced approach is required while pursuing it. This article provides an alternative view with evidence that public sector banks are not entirely guided by the profit maximization goal alone and have integrated the desirable financial inclusion goals in their objective functions, unlike PVBs and private banks. Our results also point out the counter-cyclical role of PSBs lending. In the recent years, these banks have also gained greater market confidence. Despite the criticism of weak balance sheets, data suggests that they weathered the COVID-19 pandemic shock remarkably well. Recent mega merger of PSBs has resulted in consolidation of the sector, creating stronger and more robust and competitive banks. Establishment of National Asset Reconstruction Company Limited will help in cleaning up the legacy burden of bad loans from their balance sheets. The recently constituted National Bank for Financing Infrastructure and Development will provide an alternative channel of infrastructure funding, thus reducing the asset liability mismatch concerns of PSBs. Overall, these reforms are likely to help strengthen the PSBs further. Against the backdrop of these findings, a big bang approach of privatization of these banks may do more harm than good. The government has already announced its intention to privatize 2 banks. Such a gradual approach would ensure that large-scale privatization does not create a void in fulfilling important social objective of financial inclusion and monetary transmission. ಈ ರೀತಿಯಾಗಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಆದರೆ ಪ್ರೈವೇಟ್ ಬ್ಯಾಂಕ್ಸ್ಗಳು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತವೆ. ಆದ್ದರಿಂದ ಒಟ್ಟಿಗೆ ನಾವು ಒಂದೇ ಸಲ ಎಲ್ಲ ಬ್ಯಾಂಕ್ಗಳನ್ನು ಪ್ರೈವೇಟೈಸ್ ಮಾಡೋದು ಸರಿಯಲ್ಲ. ಗ್ರ್ಯಾಜುವಲ್ ಆಗಿ ನಾವು ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಯಾವ ರೀತಿಯಾಗಿ ಬದಲಾವಣೆ ತರಬೇಕು, ಫೈನಾನ್ಷಿಯಲ್ ಇನ್ಕ್ಲೂಷನಿಗೂ ಯಾವುದೇ ರೀತಿ ತೊಂದರೆ ಆಗದೇ ಇದ್ದಂತೆ ಹೇಗೆ ಮಾಡಬೇಕು ಅಂತ ಆ ಅಪ್ರೋಚನ್ನು ನಾವು ಫಾಲೋ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದು ಏನಾಗಿತ್ತು ಅಂದರೆ, ಇದು RBI ಪ್ರೈವೇಟೈಸೇಷನ್ ಎಗೇನೆಸ್ಟ್ ಇದೆ ಅಂತ ಕೆಲವು ಮೀಡಿಯಾಗಳು ಹೇಳಿದ್ವು ಅಂತ RBI ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ರಿಪೋರ್ಟು ಇದು RBIಲಿರುವ ರಿಸರ್ಚರ್ ಮಾಡಿದ್ದು, ಇದು ಯಾವುದೇ RBI ಒಪಿನಿಯನ್ ಅಲ್ಲ. ಆದರೂ ಕೂಡ ಈ ರಿಸರ್ಚಲ್ಲಿ ಏನು ಹೇಳಿದೆ, ರಿಸರ್ಚ್ ರಿಪೋರ್ಟಲ್ಲಿ ಏನು ಹೇಳಿದೆ ಅಂದರೆ, ಒಂದೇ ಸಲ ಪ್ರೈವೇಟೈಸೇಷನ್ ಮಾಡೋದು ಬೇಡ, ಗ್ರ್ಯಾಜುವಲ್ ಪ್ರೈವೇಟೈಸೇಷನ್ ಮಾಡೋದ್ರಲ್ಲಿ ಅವನ್ನು ಫಾಲೋ ಮಾಡೋದು ಅಡ್ವೈಸಬಲ್ ಅಂತ ಹೇಳಿದ್ದಾರೆ ಅಷ್ಟೇ. ಪ್ರೈವೇಟೈಸೇಷನ್ ವಿರುದ್ಧವಾಗಿಲ್ಲ ಇದು, ಆದರೆ ಬಿಗ್ ಬ್ಯಾಂಗ್ ಪ್ರೈವೇಟೈಸೇಷನ್ ಅಥವಾ ಲಾರ್ಜ್ ಸ್ಕೇಲ್ ಪ್ರೈವೇಟೈಸೇಷನ್ ವಿರುದ್ಧವಾಗಿ, ಅಥವಾ ಲಾರ್ಜ್ ಸ್ಕೇಲ್ ಪ್ರೈವೇಟೈಸೇಷನ್ನ ಮಾಡಬಾರ್ದು, ಗ್ರ್ಯಾಜುವಲಿ ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕೆಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಪೆಟ್ಟು ಬೀಳಬಾರ್ದು ಅದರಿಂದ. ಕೌಂಟರ್ ಸೈಕ್ಲಿಕಲ್ ರೋಲ್ ಯಾವ ರೀತಿ ಇದೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಅದನ್ನು ಕೂಡ ಇದು ಹೇಳಿದೆ.
ಅದನ್ನು ಕ್ಲಾರಿಫಿಕೇಷನ್ ಅವರು ಕೊಟ್ಟಿರೋದನ್ನು ಬೇಕಾದರೆ ಓದ್ತೀನಿ ನಾನು. This is regarding reports in certain sections of the media stating that the RBI is against privatization of public sector banks. These media reports have cited an article titled Privatization of Public Sector Banks, an Alternative Perspective, published in the August 2022 issue of RBI Bulletin. The article is authored by researchers of RBI. In this regard, it is clarified that, as clearly stated in the article itself, the views expressed in the article are those of the authors and don't represent the views of the Reserve Bank of India. The press release relating to the August 2022 bulletin highlights that the gradual approach to privatization adopted by government can ensure that a void is not created in fulfilling the social objective of financial inclusion. The concluding paragraph of the article mentions that from the conventional perspective that privatization is a panacea for all ills, the economic thinking has come a long way to acknowledge that a more nuanced approach is required while pursuing it. Recent mega merger of PSPs has resulted in consolidation of the sector, creating stronger and more robust and competitive banks. A big bang approach of privatization of these banks may do more harm than good. The government has already announced its intention to privatize 2 banks. Such a gradual approach would ensure that large-scale privatization does not create a void in fulfilling important social objectives of financial inclusion and monetary transmission. Thus, the researchers are of view that instead of big bang approach, a gradual approach as announced by government would result in better outcomes. ಚೀಫ್ ಜನರಲ್ ಮ್ಯಾನೇಜರ್ ಯೋಗೇಶ್ ದಯಾಲ್ ಅವರು ಈ ರೀತಿಯಾಗಿ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.